ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಹಮ್ಮಿಕೊಂಡಿರುವಂಥ ದಲಿತ ಜನಗ್ರಹ ಸಮಾವೇಶ ಜುಲೈ 3ನೇ ತಾರೀಕು ನಮ್ಮ ರಾಜ್ಯದ ರಾಜಧಾನಿ ಇದೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಕಳೆದ 2 ತಿಂಗಳಿಂದ ನಾವು ಈ ಜನಗ್ರಹ ಸಮಾವೇಶದ ಯಶಸ್ವಿಗಾಗಿ ನಾಡಿನಾದ್ಯಂತ ನಮ್ಮ ಕಾರ್ಯಕರ್ತರು ಸತತವಾಗಿ ಹಳ್ಳಿಗಳಲ್ಲಿ ಹೋಗಿ ಜನರನ್ನು ಸಂಘಟಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ದಲಿತ ಚಳವಳಿ ಕಳೆದ 5 ದಶಕಗಳಲ್ಲಿ ನಾಡಿನ ಎಲ್ಲ ದಮನಿತ ಸಮುದಾಯಗಳ ದನಿಯಾಗಿ ಅದು ಕೆಲಸ ಮಾಡಿದೆ. ಕೆಲವರು ಕೇಳ್ತಾರೆ, ಏನು ದಲಿತ ಸಂಘರ್ಷ ಸಮಿತಿ ಏನು ಮಾಡಿದೆ ಅಂತ ಹೇಳಿ ಕೆಲವರು ಪ್ರಶ್ನೆ ಮಾಡೋದನ್ನು ಕೂಡ ನಾವು ಕೇಳಿದ್ದೀವಿ. ದಲಿತ ಸಂಘರ್ಷ ಸಮಿತಿ ಹುಟ್ಟಿದ್ದೇ ಅದು ಒಂದು ಸಾಮಾಜಿಕ ಅನ್ಯಾಯದ ವಿರುದ್ಧ, ಆರ್ಥಿಕ ಅಸಮಾನತೆಯ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಜನ್ಮ ತಾಳಿದ್ದು. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು, ದೇವನೂರು ಮಹಾದೇವ ಅವರು, ಸಿದ್ಧಲಿಂಗಯ್ಯನವರು ಆದಿಯಾಗಿ ಅನೇಕ ನಮ್ಮ ಹಿರಿಯರು ಪೂರ್ವಿಕರು ಈ ಚಳವಳಿಯನ್ನು ಕಟ್ಟಿದ್ರು. ಅದೀಗ ನಾಯಕತ್ವದ ಬೇರೆ ಬೇರೆ ನಾಯಕತ್ವಗಳ ಮೂಲಕ ಈಗ ಮುಂದುವರಿತಾ ಇದೆ. ಕರ್ನಾಟಕದಲ್ಲಿ ಈ ದಮನಿತ ಸಮುದಾಯಗಳು, ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗೆ ಒಂದು ಸ್ವಾಭಿಮಾನದ ಪ್ರಜ್ಞೆ ಮತ್ತು ಒಂದು ಪ್ರಶ್ನಿಸುವ ಧ್ವನಿಯಾಗಿ ಬಂದಿದ್ದು ದಲಿತ ಸಂಘರ್ಷ ಸಮಿತಿ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕಾಗತ್ತೆ. ದಲಿತ ಸಂಘರ್ಷ ಸಮಿತಿ ಯಾವತ್ತೂ ಏನು ದಲಿತ ಸಮುದಾಯಗಳ ಮೇಲೆ ನಡೀತಾ ಇದ್ದಂಥ ದೌರ್ಜನ್ಯಗಳು, ದಬ್ಬಾಳಿಕೆಗಳ ವಿರುದ್ಧ ಅದು ಸತತವಾಗಿ ಹೋರಾಟವನ್ನು ಮಾಡ್ತಾ ಬಂತು. ಆ ಕಾರಣಕ್ಕಾಗಿ ದಲಿತರ ಮೇಲೆ ದಬ್ಬಾಳಿಕೆಗಳು ಕ್ರಮೇಣ ಸ್ವಲ್ಪ ಮಟ್ಟಿಗಾದರೂ ತುಳಿಯುವ ಕಾಲುಗಳಿಗೆ, ದೌರ್ಜನ್ಯ ಮಾಡುವ ಕೈಗಳಿಗೆ ಸ್ವಲ್ಪ ಭಯ, ನಡುಕ ಉಂಟಾಗಿದ್ದು ಕೂಡ ತಾವು ಗಮನಿಸಿದ್ದೀರಿ. ಅದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ದಲಿತರ ಸಬಲೀಕರಣಕ್ಕಾಗಿ ಏನು ಭೂಮಿಯ ಪ್ರಶ್ನೆಯನ್ನು ತೆಗೆದುಕೊಂಡು ನಾಡಿನಾದ್ಯಂತ ಭೂ ಚಳವಳಿಗಳನ್ನು ಆರಂಭ ಮಾಡಿತು. ಬಡವರಿಗೆ, ಭೂಹೀನರಿಗೆ ಭೂಮಿ ಕೊಡಿಸುವ ಹೋರಾಟವನ್ನು ಕೈಗೆತ್ತಿಕೊಂಡು ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡಿದ ಪರಿಣಾಮವಾಗಿ ಸ್ವಲ್ಪ ಮಟ್ಟಿಗೆ ಬಡವರಿಗೆ ಭೂಮಿ ಸಿಕ್ಕುವ ಅವಕಾಶ ಸಿಕ್ತು. ಆದರೆ ಬಹುತೇಕ ಇವತ್ತು ಏನು ಬಡವರು ಭೂಹೀನರಿದ್ದರು ರಾಜ್ಯದಲ್ಲಿ, ಅವರೆಲ್ಲರಿಗೂ ಕೂಡ ಭೂಮಿ ಸಿಕ್ಕೋದಕ್ಕೆ ಇವತ್ತಿಗೂ ಸಾಧ್ಯ ಆಗಲಿಲ್ಲ. ಇವತ್ತಿಗೂ ಅನೇಕರು ಭೂಹೀನರಾಗಿ ಬದುಕ್ತಾ ಇದ್ದಾರೆ. ಅವರು ಇವತ್ತಿಗೂ ಕೃಷಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ದರಖಾಸ್ತು ಆಗ್ಬೋದು, ಗೋಮಾಳ ಜಮೀನುಗಳನ್ನು ಉಳುಮೆ ಮಾಡ್ತಾ ಇರೋರು ಫಾರಂ ನಂಬರ್ 50, 53, 57 ಹಾಕ್ಕೊಂಡು ಇವತ್ತಿಗೂ ಕೂಡ ಭೂಮಿಯ ಮೇಲೆ ಉಳುಮೆ ಮಾಡ್ತಿದ್ದಾರೆ. ಅವರಿಗೆ ಭೂ ಮಂಜೂರಾತಿ ಮಾಡ್ತಾ ಇಲ್ಲ ಸರ್ಕಾರ. ಆ ಹಿನ್ನೆಲೆಯಲ್ಲಿ ಭೂ ಸುಧಾರಣಾ ಕಾಯ್ದೆ ಪ್ರಕಾರ ವಿಶೇಷವಾಗಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಏನು 50% ಭೂಮಿ ಕೊಡಬೇಕು ಅಂತ ಇದೆ, ಅದು ಇನ್ನೂ ಕೂಡ ಸಂಪೂರ್ಣವಾಗಿ ಅವರಿಗೆ ದಕ್ಕಲಿಲ್ಲ. ಆದರೆ ಕೇವಲ 11% ಅಂತ ಸರ್ಕಾರ ಹೇಳ್ತಾ ಇದೆ.